ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಜೈ ಭೀಮ್ ಜೈ ಭೀಮ್, ಜೈ ಭೀಮ್ ಜೈ ಭೀಮ್, ಜೈ ಭೀಮ್ ಜೈ ಭೀಮ್. ಎಸ್ಕಾಂಗಳೇ ಯಾವ ಗುತ್ತಿಗೆದಾರರಿಗೂ ಕೆಲಸ ಇಲ್ಲದೆ ಕಾರ್ಮಿಕರೆಲ್ಲರೂ ಕೂಡ ಬೀದಿ ಬೀಳಂತ ಪರಿಸ್ಥಿತಿ ಬಂದಿತ್ತು. ಆದ್ರೆ ಇದು ಪರ್ಮನೆಂಟ್ ಆಗಿ ಖಾಸಗೀಕರಣ ಆಗುತ್ತೆ ಅಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಹೇಳ್ತೀನಿ. ಸರಾಸರಿ ಒಂದು 30,000 ಗುತ್ತಿಗೆದಾರರಿದ್ರೆ ಒಬ್ಬ ಗುತ್ತಿಗೆದಾರನ ಬಳಿ 10 ಜನ ಕೂಲಿ ಕಾರ್ಮಿಕರಿದ್ದಾರೆ. ಆ 10 ಜನರಿಗೆ 3 ಲಕ್ಷ ಜನ ಆಯ್ತು. 3 ಲಕ್ಷ ಜನ ಒಂದೇ ಸರಿ ಬೀದಿ ಬಿಡ್ತಾರೆ. ಇಲ್ಲಿ ಭದ್ರತೆ ಬೇಕು, ಅವರಿಗೆ ಕುಟುಂಬ ನಿರ್ವಹಣೆ ಆಗಬೇಕು ಅಂದ್ರೆ ದುಡಿಬೇಕು. ಆ ದುಡಿಮೆನೇ ಇಲ್ಲದೆ ಒಂದೇ ಸರಿ ರಾಜ್ಯದ 3 ಲಕ್ಷ ಜನ ಕಾರ್ಮಿಕರು ಹೊರಗೆ ಬಿದ್ದಾಗ ಏನಾಗುತ್ತೆ ಪರಿಸ್ಥಿತಿ? ಸರ್ಕಾರ ಇದನ್ನ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಬಂಧುಗಳೇ, ಈ ಸರ್ಕಾರ, ಘನ ಸರ್ಕಾರವು ಯಾವ ಕೂಲಿ ಕಾರ್ಮಿಕರು, ಯಾವ ಬಡವರು ಕೂಡ ಉಪವಾಸ ಇರಬಾರ್ದು ಅನ್ನೋದಕ್ಕೆ ಅನ್ನಭಾಗ್ಯ ಯೋಜನೆನ ತಂದಿದೆ. ಹಂಗೆ ಸಾಕಷ್ಟು ಯೋಜನೆಗಳನ್ನ ತಂದು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಎಷ್ಟೆಲ್ಲ ಇದು ಮಾಡ್ತಾರೆ ಸರ್ಕಾರ. ಇವತ್ತು ಏನಾದ್ರು ಖಾಸಗೀಕರಣಕ್ಕೆ ಇದು ಮಾಡಿದ್ರೆ ಇಷ್ಟು ಜನ ಕೂಲಿ ಕಾರ್ಮಿಕರು ಮತ್ತೆ ಗುತ್ತಿಗೆದಾರರು ಹೊಟ್ಟೆಗೆ ಅನ್ನವಿಲ್ಲದೆ ಉಪವಾಸ ಇರೋ ಪರಿಸ್ಥಿತಿ ಆಗುತ್ತೆ. ಯಾಕಂದ್ರೆ ಈಗೆಲ್ಲ ಅವರಿಗೆ ಕರ್ನಾಟಕ ರಾಜ್ಯ ಅನುಮತಿ ಕೊಟ್ಟ ಎಸ್.ಸಿ.ಎಸ್.ಟಿ ಗುತ್ತಿಗೆದಾರ ಸಂಘ ಮತ್ತು ಎಲ್ಲ ಗುತ್ತಿಗೆದಾರರು ಸೇರಿ ಇವತ್ತು KRC ಒಂದು ಮನವಿ ಸಲ್ಲಿಸಿದ್ದೀವಿ. ಖಾಸಗೀಕರಣ ಎಂಬ ಒಂದು ನೂತನ ಒಂದು ಬೆನ್ನತ್ತಿದೆ ನಮಗೆ. ಈ ಖಾಸಗೀಕರಣ ಆಯ್ತು ಅಂದ್ರೆ ನಮ್ಮ ಗುತ್ತಿಗೆದಾರರಿಗೆ ಇವತ್ತು ಯಾವುದೇ ರೀತಿ ಕೆಲಸ ಇಲ್ಲ, ಈಗ ಪ್ರೆಸೆಂಟ್ ಇಲ್ಲ. ಮತ್ತೆ ಖಾಸಗೀಕರಣ ಆಯ್ತು ಅಂದ್ರೆ ನಮ್ಗೆ ಯಾವುದೇ ರೀತಿ ಗುತ್ತಿಗೆದಾರರಿಗೆ ಕೆಲಸ ಇರಲ್ಲ. ಹಾಗಾಗಿ ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡೋದು ಮತ್ತು KRC ಚೇರ್ಮನ್ ಮನವಿ ಮಾಡೋದೇನಂದ್ರೆ ಈ ಖಾಸಗೀಕರಣಕ್ಕೆ ಯಾವುದೇ ರೀತಿಯ ಅನುಮತಿ ಕೊಡಬಾರ್ದು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ. ನಮಸ್ಕಾರ, ನಾನು ಬೀದರ್ನಿಂದ ಕನ್ನಡ ಹಾಸನ ಜಿಲ್ಲೆಯಿಂದ ಬಂದಿನಿ. ಹಾಸನ ಜಿಲ್ಲೆ ಎಸ್.ಸಿ.ಎಸ್.ಟಿ ಗುತ್ತಿಗೆದಾರರ ಸಂಘ ಅಧ್ಯಕ್ಷನಾಗಿ ಈ ಏನು ಖಾಸಗೀಕರಣ ಎಲ್ಲ ರೀತಿಗೆ ವಿರೋಧ ಮಾಡಬೇಕು ನಾವು ಉದ್ದೇಶದಿಂದ ನಾವು ಈ ಒಂದು KRCಗೆ ಮನವಿ ಸಲ್ಲಿಸಿದ್ದೇವೆ. ಉದ್ದೇಶದಿಂದ ನಮ್ಮ ಮಕ್ಕಳು ಮುಂದೆ ಈಗ ಒಂದಿನ ಈಗ SLC ಆಗಿ PUC ಆಗಿ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಲೈನ್ ಮ್ಯಾನ್ ಪೋಸ್ಟಿಂಗ್ ತಗೊಳ್ಳೋದು. ಈಗ ಮುಂದೊಂದು ದಿನ ಅದನ್ನ ಏನ್ ಮಾಡ್ತಾರೆ ಅಂದ್ರೆ BE ಮಾಡಿರೋಂತ ಲೈನ್ ಮ್ಯಾನ್ ಆಗಿ ಕೂರಿಸ್ಕೊಂಡು ಕೆಲಸ ಮಾಡೋಂತ ಪರಿಸ್ಥಿತಿ ಬರುತ್ತೆ. ಆ ಉದ್ದೇಶದಿಂದ ಈಗ ಒಂದು ಖಾಸಗೀಕರಣನ ನಮ್ಮಿಂದ ವಿರೋಧ ಮಾಡಿಸ್ತಿದ್ದೇವೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.